ಕಣ್ವ ಮುನಿಗಳು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದರಿಂದ ಈ ಕ್ಷೇತ್ರಕ್ಕೆ ಕಣ್ವ ತೀರ್ಥ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನಂತರ ಅದು ಕ್ರಮೇಣ ಜಾಗವೆಲ್ಲ ಪೇಜಾವರ ಉಡುಪಿ ಅಧೋಕ್ಷಜ ಮಠ ಪೇಜಾವರ ವಿಶ್ವೇಶ್ವರ ತೀರ್ಥ ಸ್ವಾಮಿಗಳವರ ಈ ಮಠಕ್ಕೆ ಇದು ಕೊಡಲ್ಪಟ್ಟಿತ್ತು ಅಂತ ಹೇಳ್ತಾರೆ. ಇದರ ಜೀರ್ಣೋದ್ಧಾರವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಇದರಲ್ಲೊಂದು ಶಿಲಾಶಾಸನ ಕೂಡ ಇಲ್ಲಿ ಸೈಡಲ್ಲಿತ್ತು. ಇಲ್ಲಿ ಕೆಲಸ ಮಾಡ್ತಿದ್ದಂಥ ಒಬ್ಬರ ಬೂದಣ್ಣ ಅಂತ ಒಬ್ಬರು ಇದ್ದಾರೆ. ಎಲ್ಲೇ ಯಾವಾಗಲೂ ಕೆಲಸಕ್ಕೆ ನಾವು ಕರೆದರೆ ಬರ್ತಿದ್ರು. ಆವತ್ತು ನಾವು ಕರೀಲಿಲ್ಲ, ಆದರೂ ಅವರು ಬಂದು ಕೆಲಸ ಮಾಡ್ತಾಯಿದ್ರು. ಆಗ ಒಂದು ತೆಂಗಿನ ಬುಡದಿಂದ ಕರೆದರು, ಗೋಪಾಲಣ್ಣ ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ ಅಂತೇಳಿ. ಅಲ್ಲಿ ಹೋಗಿ ನೋಡುವಾಗ ಒಂದು ದೊಡ್ಡ ಪೆಟ್ಟಿಗೆ ಇತ್ತು, ಅದರಲ್ಲಿ 9 ಹುಲಿಗಳಿತ್ತು. ಆ ಪೆಟ್ಟಿಗೆಯಲ್ಲಿ ಅದನ್ನು ಅವರು ಒಂದು ಪಿಕ್ಕಸಲ್ಲಿ ಹೊಡೆದು ಓಪನ್ ಮಾಡಿದರು. ಆ ಓಪನ್ ಮಾಡಿದಂಥ ಇದನ್ನು ನಾವು ಹೋಗಿ ನೋಡುವಾಗ, ತಂತ್ರಿಗಳು ನಾವೆಲ್ಲ ಹೋಗಿ ನೋಡುವಾಗ ಅದರಲ್ಲಿ ಬಂಗಾರ, ಪಚ್ಚೆ ಮತ್ತು ಹಿಂದಿನ ಕಾಲದ ಬಂಗಾರದ ದುಡ್ಡು ಮತ್ತು ಬಂಗಾರದ ಬಿಲ್ಲು ಬಾಣದಂಥ ಬೇರೆ ವಸ್ತುಗಳು 9 ಗುಲಿಯಲ್ಲಿ ಕೂಡ ಇದ್ದು ಕ್ಲೀನ್ ಮಾಡಿ ಅದನ್ನು ಪೂಜೆ ಮಾಡಿ ಮತ್ತೆ ಅದೇ ನಿಧಿ ಕುಂಭದಲ್ಲಿ ಅದನ್ನು ಇಡುವಂಥ ಒಂದು ಸಂದರ್ಭ. ಪವಿತ್ರವಾದಂಥ ಕ್ಷೇತ್ರವನ್ನು ಸುತ್ತುಗೋಪುರ ಮಾಡಿ ಬ್ರಹ್ಮ ಕೆಲಸವನ್ನು ಮಾಡಿ ಈಗ ಬಹಳ ವಿಜೃಂಭಣೆಯಿಂದ ಈ ಬ್ರಹ್ಮೇಶ್ವರ ದೇವರ ಜಾತ್ರೋತ್ಸವ, ಪೂಜೆ ಪುರಸ್ಕಾರಗಳು ನಡೀತಾ ಇದೆ. ಬಹುಸಂಖ್ಯೆಯ ಭಕ್ತರಿಗಳು ಇಲ್ಲಿ ಬರ್ತಾ ಇದ್ದಾರೆ. ಮತ್ತು ಇದು ಈ ಕಣ್ವತೀರ್ಥ ಕ್ಷೇತ್ರ ಅಂದರೆ ಭಾರತ ದೇಶ ಅಥವಾ ವಿದೇಶದಲ್ಲಿಯೂ ಕೂಡ ನಮ್ಮ ಇದರಲ್ಲಿ ವೇದ ಪುರಾಣಗಳಲ್ಲಿ ಕೂಡ ಇದೊಂದು ಪವಿತ್ರವಾದ ಕಣ್ವತೀರ್ಥ ಕ್ಷೇತ್ರ. ಈ ವಿಶ್ವೇಶ್ವರ ತೀರ್ಥರ ನೇತೃತ್ವದಲ್ಲಿ ನಡೀತಾ ಇತ್ತು. ಈಗ ವಿಶ್ವಪ್ರಸನ್ನ ತೀರ್ಥರು ಅದನ್ನು ನೋಡ್ತಾ ಇದ್ದಾರೆ. ಯಾವಾಗಲೂ ಅಭಿಷೇಕ ಅವರಿಗೆ ಹೇಳಿದ್ರೆ ಅಭಿಷೇಕ ಮಾಡಿದಷ್ಟು ನಾವು ದೇವರ ತಾಪಕಮ್ಮ ನಮಗೆ ಒಳ್ಳೆ ಸ್ಪಂದನೆ ಮನಸ್ಸು ಕಾರಣ ಕೊಡ್ತಾರೆ. ರಾಮೇಶ್ವರದಲ್ಲಿ ಅಷ್ಟೇ ರಾಮ ಮತ್ತು ಈಶ್ವರ ಸಂಗಮ, ವಿಶೇಷವಾಗಿ ಇಲ್ಲೇ ಅಷ್ಟೇ ರಾಮ ಮತ್ತು ಈಶ್ವರ. ಮೃಗಮವಯ ಹಸ್ತೋ ಸುಪ್ರಸನ್ನೋ ಮಹೇಶ ಅಂತ, ಮೃಗ ಅಭಯವರ ಹಸ್ತ ಅಂತ ಅವ್ರ ಕೈಲಿರೋದು. ಹಾಗೆ ಬಲಿಮೂರ್ತಿ ಮುಂಚಿಂದ ಬಲಿಮೂರ್ತಿ ಇದ್ರೊಳಗೆ ಇಲ್ಲಿ ಉತ್ಸವ ಆಗ್ತಿತ್ತು ಅನ್ನೋ ಪರಿಕಲ್ಪನೆ. ಪ್ರತಿಯೊಬ್ಬರಲ್ಲೂ ಮಾನವ ಇದ್ದಾನೆ. ಆ ಮಾನವ ಎಲ್ಲರೂ ತೃಪ್ತಿ ಆದ ತಕ್ಷಣ ದೇವರಿಗೂ ತೃಪ್ತಿ ಆಗ್ತದೆ. ಅಲ್ಲಿಂದ ಎಲ್ಲಿ ಒಳ್ಳೆ ಅಭಿವೃದ್ಧಿ ಆಗ್ತದೆ. ಇನ್ನು ವಿಶೇಷವಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಕಾರಣನೇ ಈಶ್ವರನ ಅನುಗ್ರಹ ಇದೆ, ರಾಮದೇವರ ಅನುಗ್ರಹ. ಎಲ್ಲರಿಗೂ ಮರಿಗವ್ರಿಗೆ ಮನಸ್ಸು ತೃಪ್ತಿ ಆದರೆ ಆತ್ಮ ತೃಪ್ತಿ ಆಗ್ತದೆ ಅಂತ. ನಮ್ಮ ಆತ್ಮ ನಾವು ಶರೀರ ನಶ್ವರ ಆದರೂ ಆತ್ಮ ನಿತ್ಯ. ಎಲ್ಲರೂ ಅನುಗ್ರಹ ಸಿಗಬೇಕು, ಎಲ್ರಿಗೂ ಒಳ್ಳೇದಾಗಬೇಕು, ಭಕ್ತ ಜನಕ್ಕೂ ಎಲ್ಲರೂ ಒಳ್ಳೆ ಪ್ರೇರಣೆ ಕೊಡಬೇಕು, ದೇವರು ಎಲ್ಲರಿಗೂ ಅನುಗ್ರಹ ಆಗಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. 2014ರಲ್ಲಿ ಗರ್ಭಗುಡಿ ಮತ್ತು ತೀರ್ಥ ಮಂಟಪ ಸಾಧಾರಣ ಸುಮಾರು ಒಂದು 60 ಲಕ್ಷ ವೆಚ್ಚದಲ್ಲಿ ನಾವು ಊರಿನವರನ್ನೆಲ್ಲ ಸೇರಿಸಿಕೊಂಡು ಇಲ್ಲಿ ಇದನ್ನು ಜೀರ್ಣೋದ್ಧಾರ ಮಾಡಿದೆವು. ಹಾಗೆ 2019ರಲ್ಲಿ ಮತ್ತೆ ಪುನಃ ಇದನ್ನು ತೀರ್ಥ ಮಂಟಪ ಎಲ್ಲ ಇದು ಹೊರಗಿನ ಗೋಪುರ ಎಲ್ಲ ಒಂದು 55 ಲಕ್ಷ ವೆಚ್ಚದಲ್ಲಿ ಪುನಃ ಜೀರ್ಣೋದ್ಧಾರ ಮಾಡಿ ಈ ವರ್ಷ ಅಂದರೆ 2020 ಶಿವರಾತ್ರಿಯಿಂದ ಇನ್ನು ಮುಂದೆ ಪ್ರತಿ ವರ್ಷ ಕೂಡ ಇದು ಮಧ್ಯಾಹ್ನಕ್ಕೆ ಪ್ರತಿಷ್ಠಾ ಕಲಶ, ಹಾಗೆ ಅನ್ನ ಸಂತರ್ಪಣೆ ಅದುಗಳನ್ನೆಲ್ಲ ನಡೆಸಿಕೊಂಡು ಸಾಯಂಕಾಲಕ್ಕೆ ಮತ್ತು ವಿಶೇಷ ಸೇವಾದಿಗಳನ್ನೆಲ್ಲ ಭಕ್ತರಿಗೆ ಅನುಕೂಲವಾದ ಎಲ್ಲ ಸೇವೆಗಳನ್ನು ಮಾಡಿಕೊಂಡು ರಾತ್ರಿಗೆ ರಂಗಪೂಜಾದಿಗಳು, ಭಜನೆ, ಇದು ಸಂಗೀತ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ರಂಗಪೂಜೆ ನಡೆಸಿ ಮತ್ತು ಉತ್ಸವ ಕೂಡ ಅಂದರೆ ಬಲಿ ಉತ್ಸವ ಹೊರಟು ದರ್ಶನ ಬಲಿ ಹಾಗೆ ಎಲ್ಲ ಉತ್ಸವವನ್ನು ಇದು ಮಾಡಿಕೊಂಡು ನಾವು ಒಂದು ದಿನದ ಸಂಪೂರ್ಣ ಉತ್ಸವವನ್ನು ಮಾಡಬೇಕು ಅಂತೇಳಿ ಸಂಕಲ್ಪಿಸಿದೆ. ಅಂದರೆ ಸ್ವಾಮೀಜಿಯವರ ಇದು ಒಪ್ಪಿಗೆಯ ಮೇರೆಗೆ. ಇನ್ನು ಅವರು ಅಂದರೆ ಈಗ ಹಿರಿಯ ಸ್ವಾಮೀಜಿಗಳು ಕೃಷ್ಣ ಐಕ್ಯರಾದ ಕಾರಣ ಶ್ರೀ ವಿಶ್ವಪ್ರಸನ್ನ ತೀರ್ಥರು ಈಗಿನ ಕಿರಿಯ ಸ್ವಾಮೀಜಿಯವರು ಇದರ ಉಸ್ತುವಾರಿ ತಗೊಂಡು ಈಗ ಅವರು ಕೂಡ ನಾಡಿದ್ದು ಬಂದು ಈ ಉತ್ಸವದಲ್ಲಿ ಪಾಲ್ಗೊಂಡು ನಮ್ಮನ್ನೆಲ್ಲ ಆಶೀರ್ವದಿಸಲಿಕ್ಕಿದ್ದಾರೆ ಅಂತೇಳಿ ಹೇಳಿದ್ದಾರೆ. ನಮ್ಮ ಕಣುತೀರ್ಥ ಭಾಗದ ಸ್ವಲ್ಪ ಉತ್ತರಕ್ಕೆ ಇಲ್ಲಿಂದ ಹೋದರೆ ಇಲ್ಲಿ ಒಳ್ಳೆ ನೀರು, ಎಡ್ಡೆ ನೀರು ಅಂತ ಹೇಳ್ತಾರೆ. ಅದು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದೇ. ತೀರ್ಥ ಅಮಾವಾಸ್ಯೆಯ ದಿನದಂದು ಅಲ್ಲಿ ಸಮುದ್ರ ಸ್ನಾನ ಮಾಡಿ ಬಂದು ಆ ಒಳ್ಳೆ ನೀರು ಅಂತ ಹೇಳುವಂಥ ಕೆರೆ ಉಂಟು. ಆ ಕೆರೆಯಲ್ಲಿ ಮಿಂದು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾಗುವಂಥ ಸಂದರ್ಭ. ಅದೇ ರೀತಿ ಈ ಕ್ಷೇತ್ರದ ಹತ್ತಿರದಲ್ಲಿರುವಂಥ ಮಾಡ ಕ್ಷೇತ್ರ, ಅದೇ ರೀತಿ ಹತ್ತಿರದಲ್ಲಿರುವಂಥ ಭಗವತಿ ಕ್ಷೇತ್ರ, ಇದೆಲ್ಲ ಈ ಕಣ್ವತೀರ್ಥದ ಪಾವನ ಭೂಮಿಯಲ್ಲಿ ಸುತ್ತುವರಿದಂಥ ಕ್ಷೇತ್ರ. ಹತ್ತಿರದಲ್ಲಿ ರಾಮಭಜನಾ ಮಂದಿರ, ಇದು ರಾಮಾಡಿ ಅಂತ ಒಂದು ಕ್ಷೇತ್ರ. ರಾಮಾಡಿ ಅಂದರೆ ನಾವು ತಿಳಿಯುವ ಹಾಗೆ ರಾಮನಾಡಿ, ರಾಮ ನಡೆದಂತಹ ದಾರಿ. ಈ ಒಂದು ಪವಿತ್ರ ಕ್ಷೇತ್ರದ ಸುತ್ತಮುತ್ತಲೂ ಎಲ್ಲ ಪುಣ್ಯ ಭೂಮಿಯಿಂದ ಪಾವನೀಭೂತರಾದ ಒಂದು ಸ್ಥಳ. ಪೂರ್ವದಲ್ಲಿ ಮಹಾಲಿಂಗೇಶ್ವರ ದೇವರ ಸನ್ನಿಧಿ, ಪಶ್ಚಿಮದಲ್ಲಿ ಶ್ರೀರಾಮ ಸಮುದ್ರ, ಅದೇ ರೀತಿ ದಕ್ಷಿಣದಲ್ಲಿ ತೀರ್ಥೇಶ್ವರ, ಬಡಾಜೆ, ಮಹಾಲಿಂಗೇಶ್ವರ ದೇವರು, ಉತ್ತರದಲ್ಲಿ ತಲಪಾಡಿ ಶ್ರೀ ದುರ್ಗಾಪರಮೇಶ್ವರಿ ದೇವರು. ಎಲ್ಲವೂ ಸಹ ಈ ಕ್ಷೇತ್ರವನ್ನು ಮತ್ತಷ್ಟು ಭಕ್ತರಿಂದ
ಸಮೃದ್ಧಿಗೊಳಿಸಿ ಭಕ್ತರ ಒಂದು ಕೇಂದ್ರವಾಗಿ ಬೆಳಗುತ್ತಾ ಬರುತ್ತದೆ. ಬ್ರಹ್ಮೇಶ್ವರ ಕ್ಷೇತ್ರವು ಮಂಗಳೂರಿಂದ 17 ಕಿಲೋಮೀಟರ್ ದೂರದಲ್ಲಿ ತಲಪಾಡಿಯಿಂದ ಹೆದ್ದಾರಿಯಲ್ಲಿ ಬರುವಾಗ ಬಲಬದಿಯಲ್ಲಿ ಸ್ಥಿತವಾಗಿದೆ. ಬಲಬದಿಯಲ್ಲಿ ಶ್ರೀ ಕ್ಷೇತ್ರ ಕಣ್ವತೀರ್ಥ ಒಂದು ದ್ವಾರ ಇದೆ. ಆ ದ್ವಾರದಿಂದಾಗಿ ಬರುವಾಗ ಸಮುದ್ರ ಕಡಲ ತೀರದಲ್ಲಿ ಬ್ರಹ್ಮೇಶ್ವರ ಕ್ಷೇತ್ರವು ಇದೆ. ಕಾಸರಗೋಡು ಕಡೆಯಿಂದ ಬರುವಾಗ ಮಂಜೇಶ್ವರ ದಾಟಿ 3 ಕಿಲೋಮೀಟರ್ ದೂರದಲ್ಲಿ ಎಡಬದಿಗೆ ಕಣ್ವತೀರ್ಥ ದ್ವಾರ ಇದೆ. ಆ ದ್ವಾರವಾಗಿ ಮುಂದಕ್ಕೆ ಸಮುದ್ರ ತೀರಕ್ಕೆ ಬರುವಾಗ ಶ್ರೀರಾಮಾಂಜನೇಯ ಮಠ ಇದೆ. ಆ ಮಠದ ಪಕ್ಕದಲ್ಲೇ ಈ ಬ್ರಹ್ಮೇಶ್ವರ ಕ್ಷೇತ್ರವು ಸ್ಥಿತವಾಗಿದೆ. ಈ ಕ್ಷೇತ್ರಕ್ಕೆ ಪ್ರವೇಶ ಆಗುವಾಗಲೇ ಒಳಗೆ ಬರುವಾಗಲೇ ಅಲ್ಲಿ ಒಂದು ಅಶ್ವತ್ಥ ಕಟ್ಟೆ ಇದೆ. ಬಹಳ ಪುರಾತನ ಕಾಲದ ಅಶ್ವತ್ಥ ಕಟ್ಟೆ. ಅದು ಹಿಂದಿನ ಕಾಲದಲ್ಲಿ ಒಂದು ಕೆಂಪು ಕಲ್ಲಿನಿಂದ ಕಟ್ಟಿ ಅದರಲ್ಲಿ 4 ಕಮಾಣಿದ್ದು ಭಾರಿ ವಿಶೇಷವಾಗಿತ್ತು. ಈಗ ಅದನ್ನು ನಾವು ನವೀಕರಣ ಮಾಡಿದ್ದೇವೆ. ಅದೇ ರೀತಿ ಕಮಾನುಗಳನ್ನು ಮಾಡಿ ಇಲ್ಲಿ ಆ 4 ಕಮಾಂಡ್ನಲ್ಲಿ ಎಲ್ಲ ಸ್ವಾಮಿಗಳು, ಅಷ್ಟಮಠದ ಸ್ವಾಮಿಗಳು ಬಂದು 8 ಸ್ವಾಮಿಗಳು 4 ಕಮಾಂಡ್ನ ಒಳಗೆ ಬರುವಾಗ ಯಾರಿಗೆ ಅದರಲ್ಲಿ ಇಬ್ಬರಲ್ಲಿ ಪರ್ಯಾಯ ಇರ್ತದೆ, ಅವರಿಗೆ ಯಾರಿಗೆ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ, ಅವರು ಒಟ್ಟಿಗೆ ಬಂದವರು ಉಡುಪಿ ಕ್ಷೇತ್ರದಲ್ಲಿ ಪರ್ಯಾಯದ ಸಮಯದಲ್ಲಿ ಅವರು ಪೂಜೆ ಮಾಡ್ಬೋದು ಅಂತ ತೀರ್ಮಾನ ಮಾಡಿದಂಥ ದ್ವಂದ್ವ ಪೂಜಾ ಪದ್ಧತಿಯನ್ನು ಮಾಡಿದ್ದು ಈ ಬ್ರಹ್ಮೇಶ್ವರ ಕ್ಷೇತ್ರದಲ್ಲಿ. ಅದೇ ರೀತಿ 21ನೇ ತಾರೀಕಿಗೆ ಶಿವರಾತ್ರಿ ಉತ್ಸವವು ಜರಗಲಿದೆ. ಈ ಗ್ರಾಮದ ದೇವಸ್ಥಾನ ಇದು ಬ್ರಹ್ಮೇಶ್ವರ. ಎಲ್ಲರೂ ಕೂಡ ಈ ಬ್ರಹ್ಮೇಶ್ವರ ದೇವಸ್ಥಾನದ 21 ತಾರೀಕಿನ ಜಾತ್ರೆಗೆ ಬಂದು ಈ ಜಾತ್ರೆಯನ್ನು ಚಂದಗಾಣಿಸಿಕೊಟ್ಟು ಶ್ರೀ ದೇವರ ಮುಡಿಯ ಗಂಧ ಪ್ರಸಾದವನ್ನು ಸ್ವೀಕರಿಸಿ ಕೃಪೆಗೆ ಪಾತ್ರರಾಗಿ ಆ ದೇವರ ಅನ್ನ ಪ್ರಸಾದವನ್ನು ಸ್ವೀಕರಿಸಿ, ಈ ಕ್ಷೇತ್ರದ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಕ್ಷೇತ್ರದ ಪೂಜೆ ಪುರಸ್ಕಾರ ಎಲ್ಲವನ್ನು ತಾವೆಲ್ಲ ಸೇರಿಕೊಂಡು ನೆರವೇರಿಸಿಕೊಡ್ಬೇಕಂತೇಳಿ ನಿಮ್ಮಲ್ಲಿ ಎಲ್ಲ ಭಕ್ತಾದಿಮಣಿಗಳಲ್ಲಿ ವಿನಂತಿಸುತ್ತೇವೆ.